ಟಾಟಾ ಎ ಸಿ. ಹಾಂ ಸರ್ ಹಾಂ ಸರ್ ಯಾವುದದು ಟಾಟಾ ಎ ಸಿ? ಸರ್ ಟಾಟಾ ಎ ಸಿ ಗೋಲ್ಡ್ ಅದು. ಓಕೆ, ಯಾವ್ದು ಮಾಡಲು? ಸರ್ ಮಾಡಲು ಬಂದ್ಬಿಟ್ಟು ಎಂಡಿಂಗ್ ಸರ್, ಇನ್ನೂ 19ಕ್ಕೆ ಇನ್ನೂ ಒಂದು 10 ದಿನ ಕಡಿಮೆ ಇತ್ತು ಸರ್ ಅವತ್ತು ತಗೊಂಡಿದ್ದು. ಡಿಸೆಂಬರ್ ತಿಂಗಳಾ? ಹಾಂ ಸರ್, ಡಿಸೆಂಬರ್ ತಿಂಗಳು 14-15ನೇ ತಾರೀಕಿಗೆ ತಗೊಂಡಿದ್ದು ಸರ್ ಅದು. ಓಕೆ, ಓನರ್ ಎಷ್ಟಾರು ಸರ್? ಸರ್ ಇನ್ನೂ ಫಸ್ಟ್ ಓನರ್ ಸರ್ ಅದಕ್ಕೆ. ಓಕೆ, ಎಷ್ಟು ಹೊಡಿದೆ ಗಾಡಿ? ಸರ್ 1,5-1,10 ಹೊಡಿರ್ಬೋದು ಸರ್ ಅಷ್ಟೇ. 1 ಲಕ್ಷ ಮೇಲೆ ಹೊಡಿದೆಯಾ? ಹಾಂ ಸರ್, 1,05,000 10,000 ಓಡಿದೆ. ಬಟ್ ಕಂಪ್ನಿಗೆ ಇತ್ತು ಸರ್ ಗಾಡಿ ಅದು. ಹಾಂ ಅಮೆಜಾನ್ ಕಂಪ್ನಿಗೆ ಡೈಲಿ ಒಂದು 200-300 kg ಹಾಕೊಂಡು ಓಡಿಸಿದ್ದು ಸರ್ ಗಾಡಿ ಅದು. ಹಾಂ ಹಾಂ ಹಾಂ, ಎಲ್ಲ ಶೋರೂಮ್ ಸರ್ವಿಸಾ? ಹ್ಞೂ ಸರ್, ಶೋರೂಮ್ ಸರ್ವಿಸು. ಡಾಕ್ಯುಮೆಂಟ್ಸು ಸರ್ ಈ ವರ್ಷದಲ್ಲಿ ಫಸ್ಟ್ನೇ ತಿಂಗಳಲ್ಲಿ ಕಟ್ಟಿದ್ದೀನಿ. ಹಾಂ, ಎಲ್ಲ ಫ್ರೆಶ್ ಮಾಡಿಸಿದ್ದೀನಿ ಸರ್ ಡಾಕ್ಯುಮೆಂಟ್ಸು. ನಿನ್ನೆ ಹೋಗ್ಬಿಟ್ಟು ಒಂದು 14,000 ಕೊಟ್ಬಿಟ್ಟು ಸರ್ 4 MRF ಟೈರ್ ಹಾಕಿದ್ದೀನಿ. ಹಾಂ ಆಮೇಲೆ ಇವಾಗ ಒಂದು ವಾರ ಹಿಂದೆ ಸರ್ ಆಯಿಲ್ ಸರ್ವಿಸು ಅದು ಇದು ಅಂತ ಅದೊಂದು 7,000 ಖರ್ಚು ಮಾಡಿದ್ದೀವಿ. ಹ್ಞೂ ಹ್ಞೂ, ಇವಾಗ ಒಂದು ತಿಂಗಳಾಯ್ತು ಸರ್ ಹೊಸ ತಾಡ್ಪಲ್ ಹಾಕೊಂಡಿದ್ದೀವಿ. ಹ್ಞೂ ಎಲ್ಲ ನೀಟ್ ಇದೆ ಸರ್, ಶೋರೂಮ್ ಕಂಡೀಷನ್, ಹೊರಗಡೆ ಎಲ್ಲಿ ಸರ್ವಿಸ್ ಮಾಡಿಲ್ಲ ನಾವು. ಹ್ಞೂ, ನೀಟ್ ಇದೆ ಸರ್. ಹಾಗೆ ಈ ತೊಗೊಳೋರಿಗೆ ಏನು ಖರ್ಚಿಲ್ಲ ಗಾಡಿದು? ಏನಿಲ್ಲ ಸರ್, ಆಯಿಲ್ ಸರ್ವಿಸು ಮಾಡಿಸಿದ್ದೀವಿ, ಎಲ್ಲ ಥರ ಸರ್ವಿಸು ಮಾಡಿಸಿದ್ದೀನಿ ಮೊನ್ನೆ. ಹ್ಞೂ, ಡಾಕ್ಯುಮೆಂಟ್ಸು ಸರ್ ಇದೇ ವರ್ಷದಲ್ಲಿ ಫಸ್ಟ್ ತಿಂಗಳಲ್ಲಿ ಕಟ್ಟಿದ್ದೀನಿ. ಅದೇ ಇದೆಯಲ್ಲ ಸರ್ ಫಸ್ಟ್ ತಿಂಗಳು? ಹಾಂ ಹಾಂ ಸರ್, ಹ್ಞೂ, ಡಾಕ್ಯುಮೆಂಟ್ಸ್ ಹಾಕಿದ್ದೀನಿ ಸರ್. ಓಕೆ. 18,000 ಖರ್ಚು ಬಂತು ಸರ್, ಅದನ್ನು ಮಾಡಿದ್ದೀನಿ. ಹ್ಞೂ, ನಿನ್ನೆ ಸರ್ 14,000 ಕೊಟ್ಬಿಟ್ಟು MRF ಟೈರ್ ನಿನ್ನೆ ಹಾಕೊಂಬಂದು ನಿಲ್ಸಿದ್ದೀನಿ ಸರ್. ಓಕೆ, ಪ್ಲಾಟ್ಫಾರ್ಮ್ ಎಲ್ಲ ಚೆನ್ನಾಗಿದಾ? ಹ್ಞೂ ಸರ್, ಪ್ಲಾಟ್ಫಾರ್ಮ್ ಎಲ್ಲ ಚೆನ್ನಾಗಿದೆ ಸರ್. ಏನಾದರೂ ಡೆಂಟು ಸ್ಕ್ರಾಚು ಆ ಥರ ಏನಾದರೂ? ಅಷ್ಟೇನಿಲ್ಲ ಸರ್, ಲೆಫ್ಟ್ ಸೈಡಲ್ಲಿ ಸ್ವಲ್ಪ ಡೋರ್ಗೆ ಹುಡುಗರು ಸ್ವಲ್ಪ ಉಜ್ಜಾರು ಸರ್ ಅಷ್ಟೇ. ಹ್ಞೂ, ಅಂದರೆ ಆಕ್ಸಿಡೆಂಟ್ ಆ ಥರ ಏನಾಗಿಲ್ಲ? ಇಲ್ಲ ಸರ್, ಯಾವುದೇನಿಲ್ಲ ಸರ್, ನಿಲ್ಲಿಸಿದಾಗ ಹುಡುಗರು ಸ್ವಲ್ಪ ಗೀಚವ್ರೆ ಇಲ್ಲಿ. ಹಾಂ ಹಾಂ, ಅದು ಬಿಟ್ಟರೆ ಮತ್ತೆ ಏನಿಲ್ಲ ಸರ್. ಗಾಡಿ ಮೇಲೆ ಫೈನಾನ್ಸ್ ಏನಾದರೂ ಇದೆಯಾ? ಇಲ್ಲ ಸರ್, ಅದನ್ನು ನಾನು ಶೋರೂಮ್ಲಿಂದ ತರಬೇಕಾದ್ರೆ ಕ್ಯಾಶ್ ಕಟ್ಬಿಟ್ಟೆ ತಗೊಂಡೆ ಸರ್, ಫುಲ್ ಕ್ಯಾಶಲ್ಲಿ ತಂದಿದ್ದೆ ಗಾಡಿನ. ಹಾಂ ಹಾಂ, ಓಕೆ. ಈ ಗಾಡಿ ಇರೋದೆಲ್ಲಿ ಸರ್ ಇದು? ಸರ್ ಬೆಂಗಳೂರಲ್ಲಿ ಚಂದ್ರಾಪುರದಲ್ಲಿದೆ ಸರ್ ಅದು. ಯಾವ ಏರಿಯಾ? ಸರ್ ಬೆಂಗಳೂರಲ್ಲಿ ಚಂದ್ರಾಪುರ ಅಂತ ಇದೆ ಸರ್, ಚಂದ್ರಾಪುರದಲ್ಲಿದೆ, ಎಲೆಕ್ಟ್ರಾನಿಕ್ ಸಿಟಿ ಹತ್ರ. ಚಂದಾಪುರ. ಹ್ಞೂ ಸರ್. ಓಕೆ, ಏನು ಹೇಳ್ತಾರೆ ಗಾಡಿ ರೇಟು? ಸರ್ ನಾವೊಂದು 3 ಹೇಳೋಣ ಅನ್ಕೊಂಡಿದ್ದೀನಿ, ಯಾಕಂದ್ರೆ ಮೊನ್ನೆ ಒಂದು 40,000 ಖರ್ಚು ಮಾಡಿದ್ದೆ ಸರ್ ಅದಕ್ಕೆ. ಹ್ಞೂ, 14,000 ಟೈರು, 18,000 ಡಾಕ್ಯುಮೆಂಟ್ಸು, ಹ್ಞೂ ಆಮೇಲೆ ಶೋರೂಮ್ ಸರ್ವಿಸ್ ಒಂದು 6,800 ಮಾಡೋರು ಸರ್ ಅದಕ್ಕೆ. ಹ್ಞೂ, ಆಮೇಲೆ ತಾಡ್ಪಲ್ ಗಿಡಪಲ್ ಎಲ್ಲ ಒಂದು 45,000 ಮೇಲೇನೆ ಹೋಗಿದೆ ಸರ್ ನನಗೆ ಅದು. ಹ್ಞೂ, ಹೀಗಾಗಿ ಒಂದು 3 ಹೇಳೋಣ ಅಂತ ಇದೀನಿ ಅದಕ್ಕೆ. ಹ್ಞೂ ಹ್ಞೂ, ಫೈನಲ್ ಅಂದರೆ ಎಲ್ಲೇ ಮಟ್ಟ ಆಗ್ಬೋದು? ಸರ್ ಜಾಸ್ತಿ ನಾನು ಕೊಡೋ ರೇಟೇ ಇದು ಮಾಡಿಬಿಟ್ಟಿದ್ದೀನಿ ಸರ್, ಏನೋ ಒಂದು 5,000 ಹೆಚ್ಚು ಕಮ್ಮಿ ಕೊಡೋಣ ಅಂತ. ಯಾಕಂದ್ರೆ ಸರ್ ಮಾಡಲಿದೆ 19 ಮಾಡಲು. ಹ್ಞೂ, ನಾನು ಸಿಂಗಲ್ ಓನರ್ ಸರ್, ಗಾಡಿ ರಫ್ ಯೂಸ್ ಮಾಡಿಲ್ಲ. ಹ್ಞೂ, ನಾನು ಎಲ್ಲಿ ಟನ್ನೇಜ್ಗೂ ಹೋಗಿಲ್ಲ, ಬರೀ 200-300 kg ಹಾಕೊಂಡು ಅಮೆಜಾನ್ನಲ್ಲಿ ಓಡಿಸಿದ್ದು ಸರ್ ಗಾಡಿ ಅದು. ಹ್ಞೂ, ಇವಾಗ ದೊಡ್ಡ ಗಾಡಿ ಒಂದು ತಗೊಂಡಿದ್ದೀನಿ ಸರ್, ಅದಕ್ಕೆ ಡ್ರೈವರ್ಗಿಲ್ಲ ಅಂದ್ಬಿಟ್ಟು ಅದಕ್ಕೆ ಕೊಟ್ಬಿಡೋಣ ಅಂತ ಇದ್ದೀನಿ. ಸರಿ ಸರ್, ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿರಲಾ? ಹಾಂ ಇದೇ ಹಾಕಿ ಸರ್ ತೊಂದರೆ. ಸರಿ ಸರ್, ಆಯಿತು. ವೀಕ್ಷಕರೇ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ವೀಕ್ಷಕರೇ, ಈ ನಂಬರ್ಗೆ ಯಾರೂ ಕಾಲ್ ಮಾಡೋಕೆ ಹೋಗಬೇಡಿ, ನಾವು ಕೂಡ ರಿಸೀವ್ ಮಾಡಲ್ಲ, ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ವೀಕ್ಷಕರೇ, ನಿಮಗೆ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ವೀಡಿಯೋ ಕೆಳಗಡೆ ಹಾಕಿರ್ತೀವಿ ಟೈಟಲಲ್ಲಿ, ನೀವು ಡೈರೆಕ್ಟಾಗಿ ಅವ್ರಿಗೆ ಫೋನ್ ಮಾಡ್ಕೊಳ್ಳಿ. ಈ ನಂಬರ್ಗೆ ಯಾರೂ ಕಾಲ್ ಮಾಡೋಕೆ ಹೋಗಬೇಡಿ. ಅಕಸ್ಮಾತ್ ಅಲ್ಲಿ ಏನಾದರೂ ಟೈಟಲಲ್ಲಿ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಗಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ, ಸರಿಯಾಗಿ ನೋಡಿ ನಂಬರ್ ಇದ್ದರೆ ಮಾತ್ರ ಕಾಲ್ ಮಾಡ್ಕೊಳ್ಳಿ. ಈ ನಂಬರ್ ಏನಕ್ಕೆ ಹಾಕಿದ್ದೀವಿ ಅಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ಗಾಡಿದು ಒಂದು 5 ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು. ವೀಕ್ಷಕರೇ, ಸೆಂಡ್ ಮಾಡಿದ್ಮೇಲೆ ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ, ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ನೆಕ್ಸ್ಟ್ ಇದೇ ಥರ ಯಾವ್ದಾದ್ರು ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಡೋದನ್ನು ಸಹ ಮರಿಬೇಡಿ. ಮತ್ತು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ನೀವು ವಿಡಿಯೋನ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ.